ನಮಸ್ಕಾರ. ಬನ್ನಿ ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದು ಚಿಕ್ಕ ರಸಪ್ರಶ್ನೆ ಆಡೋಣ. ಜಗತ್ತಿನಾದ್ಯಂತ ಏನೆಲ್ಲ ನಡೀತಿದೆ, ನಮ್ಗೆಷ್ಟು ಗೊತ್ತಿದೆ ಅಂತ ಒಮ್ಮೆ ನೋಡ್ಬಿಡೋಣ ಅಲ್ವಾ? ಮೊದಲ ಪ್ರಶ್ನೆ. ಆಸ್ಟ್ರೇಲಿಯಾ ಸರ್ಕಾರ ಒಂದು ನಿರ್ದಿಷ್ಟ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಕ್ಕೆ ಒಂದು ಹೊಸ ಕಾನೂನು ತರ್ತಿದೆ. ಹಾಗಾದ್ರೆ ಆ ವಯಸ್ಸು ಯಾವುದು? ಇದು ಇಡೀ ಜಗತ್ತಲ್ಲೇ ಈಗ ಚರ್ಚೆ ಆಗ್ತಿರೋ ವಿಷಯ. ಯೋಚನೆ ಮಾಡಿ, ಉತ್ತರ ಏನಿರ್ಬೋದು? ಹೌದು, ಉತ್ತರ 16 ವರ್ಷ. ಅಂದ್ರೆ 16 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧ. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಯುವಕರ ಮಾನಸಿಕ ಆರೋಗ್ಯವನ್ನ ಕಾಪಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ನೋಡಿ, ಈ ಬ್ಯಾನ್ ಇದೆಯಲ್ಲ, ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟಿಕ್ಟಾಕ್, ಯೂಟ್ಯೂಬ್ ಈ ಥರದ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಇದರ ಹಿಂದಿನ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ: ಯುವಕರ ಯೋಗಕ್ಷೇಮವನ್ನ ಕಾಪಾಡೋದು. ಇದು ಬಹುಶಃ ಬೇರೆ ದೇಶಗಳಿಗೂ ಒಂದು ಮಾದರಿಯಾಗಬಹುದು, ಯಾರಿಗೊತ್ತು. ಸರಿ, ಟೆಕ್ನಾಲಜಿ ಆಯ್ತು. ಈಗ ಸ್ಪೋರ್ಟ್ಸ್ ಕಡೆ ಬರೋಣ. 2026ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯುತ್ತೆ. ವಿಶೇಷ ಅಂದ್ರೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ 3 ದೇಶಗಳು ಸೇರಿ ಇದನ್ನ ಆಯೋಜನೆ ಮಾಡ್ತಿವೆ. ಆ 3 ದೇಶಗಳು ಯಾವುದು ಅಂತ ಹೇಳಬಲ್ಲಿರಾ? ಆ ದೇಶಗಳ ಹೆಸರು ಹೇಳೋಕ್ಕೂ ಮುಂಚೆ ಈ ನಂಬರ್ ನೋಡಿ, 48. ಈ ಒಂದೇ ಒಂದು ಸಂಖ್ಯೆ 2026ರ ವರ್ಲ್ಡ್ ಕಪ್ ಅನ್ನ ಪೂರ್ತಿಯಾಗಿ ಬದಲಾಯಿಸಿದೆ. ಏನಿದು 48ರ ಮ್ಯಾಜಿಕ್? ನೋಡೋಣ. ಸರಿ, ಉತ್ತರ ಇಲ್ಲಿದೆ: USA, ಕೆನಡಾ ಮತ್ತು ಮೆಕ್ಸಿಕೋ. ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ 3 ದೇಶಗಳು ಸೇರಿ ಇಂಥ ದೊಡ್ಡ ಕ್ರೀಡಾಕೂಟವನ್ನ ಒಟ್ಟಿಗೆ ನಡೆಸ್ತಿವೆ. ಇನ್ನು ಆ 48ರ ರಹಸ್ಯ ಏನಪ್ಪಾ ಅಂದ್ರೆ, ಅದು ಭಾಗವಹಿಸೋ ತಂಡಗಳ ಸಂಖ್ಯೆ. ಮುಂಚೆ 32 ತಂಡಗಳಿರ್ತಿದ್ವು, ಆದ್ರೆ ಈ ಸಲ ಬರೋಬ್ಬರಿ 48 ತಂಡಗಳು ಕಣಕ್ಕಿಳಿಯಲಿವೆ. ಇದು ಫುಟ್ಬಾಲ್ ಜಗತ್ತಿಗೆ ಒಂದು ಹೊಸ ಶಕ್ತಿ ಕೊಡ್ಲಿದೆ. ಸರಿ, ಗ್ಲೋಬಲ್ ಟೂರ್ ಮುಗಿಸಿ ಈಗ ನಮ್ಮ ದೇಶಕ್ಕೆ ಬರೋಣ. ಇಲ್ಲಿ ಭಾರತದ ಶಕ್ತಿ ಮತ್ತು ನಮ್ಮ ಸೈನಿಕರ ತ್ಯಾಗವನ್ನ ನೆನಪಿಸೋ ಕೆಲವು ಘಟನೆಗಳಿವೆ. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿರೋ ಕೂಡುಂಕುಳಂ ಅಣುವಿದ್ಯುತ್ ಸ್ಥಾವರ, ಇದು ಯಾವ ರಾಜ್ಯದಲ್ಲಿದೆ? ಇದು ದೇಶದ ಅತಿದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾತ್ರ ಅಲ್ಲ, ನಮ್ಮ ದೇಶದ ಇಂಧನ ಭದ್ರತೆಗೆ ಒಂದು ದೊಡ್ಡ ಆಧಾರ ಸ್ತಂಭ. ಹಾಗಾದ್ರೆ ಇದು ಎಲ್ಲಿದೆ? ಸರಿಯಾದ ಉತ್ತರ ತಮಿಳ್ನಾಡು. ಈ ಕೂಡುಂಕುಳಂ ಪ್ಲಾಂಟ್ ಇದೆಯಲ್ಲ, ಇದು ಭಾರತ ರಷ್ಯಾ ಸಹಭಾಗಿತ್ವಕ್ಕೆ ಒಂದು ಅದ್ಭುತ ಉದಾಹರಣೆ. ಇದರ ಎಲ್ಲಾ 6 ಯೂನಿಟ್ಗಳು ಪೂರ್ಣಗೊಂಡಾಗ ಒಟ್ಟು 6000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಂದ್ರೆ ಭಾರತದ ಇಂಧನ ಸ್ವಾವಲಂಬನೆಗೆ ಇದು ದೊಡ್ಡ ಬೂಸ್ಟ್ ಕೊಡ್ಲಿದೆ. ಈಗ ಮುಂದಿನ ಪ್ರಶ್ನೆ. ಪ್ರತಿ ವರ್ಷ ನಾವು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನ ಆಚರಿಸ್ತೀವಿ. ನಮ್ಮ ದೇಶವನ್ನ ಕಾಯೋ ಸೈನಿಕರಂಗ ಗೌರವಿಸೋ ಈ ದಿನ ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ. ಹಾಗಾದ್ರೆ ಆ ದಿನಾಂಕ ಯಾವುದು? ಉತ್ತರ ಡಿಸೆಂಬರ್ 7. 1949ರಿಂದ ಈ ದಿನವನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಇದರ ಉದ್ದೇಶ ಕೇವಲ ಸೈನಿಕರನ್ನ ಸ್ಮರಿಸೋದು ಮಾತ್ರ ಅಲ್ಲ, ಹುತಾತ್ಮರ ಕುಟುಂಬಗಳಿಗೆ ಹಾಗೆ ನಿವೃತ್ತ ಯೋಧರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು ಕೂಡ. ಇದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಇದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ. ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ವಿಶ್ವದಲ್ಲೇ ಅತಿ ಎತ್ತರದ ಯುದ್ಧ ಸ್ಮಾರಕವನ್ನ ದೇಶಕ್ಕೆ ಸಮರ್ಪಿಸಿದ್ರು. ಹಾಗಾದ್ರೆ ಈ ಸ್ಮಾರಕ ಎಲ್ಲಿದೆ? ಉತ್ತರ ಲಡಾಖ್ನ ನ್ಯೋಮಾದಲ್ಲಿ. ಕಾರ್ಗಿಲ್ ಯುದ್ಧದ ಹೀರೋಗಳ ನೆನಪಿಗಾಗಿ ಕಟ್ಟಿರೋ ಈ ಸ್ಮಾರಕ ಜಗತ್ತಿನ ಅತಿ ಎತ್ತರದ ವಾರ್ ಮೆಮೋರಿಯಲ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಸೈನಿಕರ ಧೈರ್ಯಕ್ಕೆ ಇದೊಂದು ದೊಡ್ಡ ಸಲಾಂ. ಸರಿ, ನ್ಯಾಷನಲ್ ಲೆವೆಲ್ನಿಂದ ಈಗ ನಮ್ಮ ರಾಜ್ಯಗಳ ಕಡೆ ಗಮನ ಹರಿಸೋಣ. ಕೃಷಿಯಿಂದ ಸ್ವಚ್ಛತೆಯವರೆಗೆ ಇಲ್ಲೂ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗ್ತಿವೆ. ಇತ್ತೀಚಿನ ಡೇಟಾ ಪ್ರಕಾರ ಸೌರ ಕೃಷಿ ಪಂಪ್ಗಳನ್ನ ಅಳವಡಿಸೋದ್ರಲ್ಲಿ ಭಾರತದಲ್ಲೇ ಯಾವ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ? ಇದು ರೈತರಿಗೆ ಮತ್ತು ಪರಿಸರಕ್ಕೆ ಎರಡಕ್ಕೂ ಸಂಬಂಧಪಟ್ಟ ಒಂದು ಪ್ರಮುಖ ಪ್ರಶ್ನೆ. ಉತ್ತರ ಮಹಾರಾಷ್ಟ್ರ. ಕೇಂದ್ರ ಸರ್ಕಾರದ PM-KSUM ಯೋಜನೆ ಅಡಿಯಲ್ಲಿ ಮಹಾರಾಷ್ಟ್ರ ಈ ಸಾಧನೆ ಮಾಡಿದೆ. ಇದರಿಂದ ರೈತರು ಡೀಸೆಲ್ ಮತ್ತು ಕರೆಂಟ್ ಮೇಲೆ ಅವಲಂಬಿತರಾಗೋದು ಕಡಿಮೆ ಆಗುತ್ತೆ, ಅವರ ಖರ್ಚು ಕೂಡ ಉಳಿಯುತ್ತೆ. ಈಗ ನಮ್ಮ ಕರ್ನಾಟಕದ ಬಗ್ಗೆ ಒಂದು ಪ್ರಶ್ನೆ. ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಯಲ್ಲಿ ಟಾಪ್ 10 ಸ್ವಚ್ಛ ನಗರಗಳ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ನಮ್ಮ ಕರ್ನಾಟಕದ ಎಷ್ಟು ನಗರಗಳು ಸ್ಥಾನ ಪಡ್ಕೊಂಡಿವೆ? ಉತ್ತರ 6 ನಗರಗಳು. ಹೌದು, ಇದು ನಿಜಕ್ಕೂ ಖುಷಿ ಪಡೋ ವಿಷಯ. ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆ ಪ್ರಕಾರ ಕೊಪ್ಪಳ, ಚಾಮರಾಜನಗರ, ಶಿವಮೊಗ್ಗ, ಗದಗು, ಮೈಸೂರು ಮತ್ತು ಬಾಗಲಕೋಟೆ ಈ 6 ನಗರಗಳು ದೇಶದ ಟಾಪ್ ಲಿಸ್ಟ್ನಲ್ಲಿವೆ. ನೋಡಿ, ಸ್ವಚ್ಛತೆ ಅಷ್ಟೇ ಅಲ್ಲ, ಸಾಮಾಜಿಕ ಕಾಳಜಿಯಲ್ಲೂ ಕರ್ನಾಟಕ ಮುಂದಿದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ಮೈತ್ರಿ ಯೋಜನೆ. ಈ ಯೋಜನೆಯಡಿ 60 ವರ್ಷ ದಾಟಿದ ಅರ್ಚಕರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಹಿರಿಯರಿಗೆ ತಿಂಗಳ ಪಿಂಚಣಿ ಮೂಲಕ ಆರ್ಥಿಕ ಭದ್ರತೆ ನೀಡಲಾಗುತ್ತೆ. ಇದೊಂದು ಒಳ್ಳೆ ಹೆಜ್ಜೆ ಅಲ್ವಾ?
ಸರಿ, ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ವಿಜ್ಞಾನ, ಇತಿಹಾಸ ಮತ್ತು ಭವಿಷ್ಯ ಈ ಮೂರನ್ನು ಬೆಸೆಯೋ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ. ಭವಿಷ್ಯದ ಇಂಧನದ ಬಗ್ಗೆ ಒಂದು ಪ್ರಶ್ನೆ. ಅಮೋನಿಯಾ ಅಂದ್ರೆ NH3. ಇದನ್ನ ಫ್ಯೂಯಲ್ ಆಗಿ ಬಳಸಿದಾಗ ಅದು ಉರಿದ ಮೇಲೆ ಮುಖ್ಯವಾಗಿ ಏನುಳಿಯುತ್ತೆ? ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡೋ ಈ ಕಾಲದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಉತ್ತರ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕಲ್ಲಿದ್ದಲು ಅಥವಾ ಗ್ಯಾಸ್ನಂತಹ ಇಂಧನಗಳು ಉರಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಬರುತ್ತೆ. ಆದರೆ ಅಮೋನಿಯಾ ಉರಿದಾಗ ಉಳಿಯೋದು ಬರೀ ನೈಟ್ರೋಜನ್ ಮತ್ತು ನೀರು ಮಾತ್ರ, ಅಂದ್ರೆ ಝೀರೋ ಕಾರ್ಬನ್ ಎಮಿಷನ್. ಅದಕ್ಕೆ ಜಪಾನ್ನಂತಹ ದೇಶಗಳು ಈಗಾಗಲೇ ಇದನ್ನ ಬಳಸಿ ವಿದ್ಯುತ್ ಉತ್ಪಾದಿಸೋ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿವೆ. ಸರಿ, ಸೈನ್ಸ್ನಿಂದ ಈಗ ಹಿಸ್ಟ್ರಿ ಕಡೆ ಬರೋಣ. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಈ ಪುಸ್ತಕ 2025ಕ್ಕೆ 100 ವರ್ಷಗಳನ್ನು ಪೂರೈಸಲಿದೆ. ಹಾಗಾದ್ರೆ ಈ ಮಹಾನ್ ಕೃತಿಯನ್ನ ಮೊಟ್ಟಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಅವರ ಹೆಸರು ಲೆಕ್ಕರಾಜ ಗೋವಿಂದರು ರಾಮಸ್ವಾಮಿ ಅಯ್ಯಂಗಾರ್. ಇವರು ಗಾಂಧೀಜಿಯವರ ಆಲೋಚನೆಗಳನ್ನ ತುಂಬಾ ಸರಳವಾದ, ಸುಂದರವಾದ ಕನ್ನಡದಲ್ಲಿ ನಮ್ಮ ಜನರಿಗೆ ತಲುಪಿಸಿದ್ರು. ಅಂದಹಾಗೆ ಮುಂದಿನ ವರ್ಷ ಅಂದ್ರೆ 2025ಕ್ಕೆ ಈ ಪುಸ್ತಕಕ್ಕೆ 100 ವರ್ಷ ತುಂಬುತ್ತೆ. ಇದೊಂದು ದೊಡ್ಡ ಮೈಲಿಗಲ್ಲು. ಗಾಂಧೀಜಿಯವರ ಈ ಮಾತು ಕೇಳಿ. ನಿಮ್ಮನ್ನು ನೀವು ಕಂಡುಕೊಳ್ಳಲು ಇರುವ ಅತ್ಯುತ್ತಮ ಮಾರ್ಗ ಅಂದ್ರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳುವುದು. ಈ ಮಾತು ಇವತ್ತಿಗೂ ಎಷ್ಟು ಸತ್ಯ ಅಲ್ವಾ? ನಾವು ಮಾತಾಡಿದ ಸಶಸ್ತ್ರ ಪಡೆಗಳ ದಿನದ ತ್ಯಾಗ ಆಗಿರ್ಬೋದು, ಅಥವಾ ಮೈತ್ರಿ ಯೋಜನೆಯ ಕಾಳಜಿ ಆಗಿರ್ಬೋದು, ಎಲ್ಲದರಲ್ಲೂ ಈ ಸೇವಾ ಮನೋಭಾವವೇ ಇದೆ. ನಾವು ಇವತ್ತು ತಂತ್ರಜ್ಞಾನ, ಸಮಾಜ, ಇತಿಹಾಸ ಅಂತ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ.